ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಇದು ಡೇ 2 ಕಂಟಿನ್ಯೂಷನ್ನು ಮತ್ತು ಡೇ 3 ಇದು ಸ್ವಲ್ಪ ವೀಡಿಯೋ ನಾನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಅದೆಲ್ಲ ಸಮುದ್ರನೇ ಕಣ. ಅದು ಎಷ್ಟು ಜನ ಬಂದವ್ರಂದರೆ, ಇವತ್ತು ಹೇಳ್ಬೇಕಂದ್ರೆ ಭಾನುವಾರ ಅಮಾವಾಸ್ಯೆ, ಸುಮಾರು ಜನ ಬಂದಿದ್ದಾರೆ. ಯಪ್ಪ ದೇವ್ರೆ. ಒಳ್ಳೆ ಚಿಕ್ಕ ಮಕ್ಕಳು ಆಟ ಆಡ್ದಂಗೆ ಆಟ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ, ಇಲ್ಲಿ ನೋಡಿ, ಇಲ್ಲಿ ಜೈ ಶ್ರೀರಾಮ್ ಅಂತ ಬರೀರಿ, ಬರುತ್ತೇನೋ. ಚಿನ್ನಿ ಎಲ್ಲೋಯ್ತು? ಇಲ್ಲಿ ಐತೆ ನೋಡಿ ನಿಂದು. ಮಾಡು ಹುಷಾರು ರೀ. ಧೃತಿ ನೋಡಿ ಫ್ರೆಂಡ್ಸ್, ಫುಲ್ ಅಂದರೆ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ. ಹಿಡ್ಕಮ್ಮ ಈ ಕೈ. ಅಲ್ಲ, ಅವಳ ಮಾತು ಕೇಳಬೇಕು ಕುಂತಿದ್ಯಲ್ಲ ನೀನು ಬುದ್ಧಿಬೇಡವಾ ನಿಂಗೆ? ನಾವು ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬೀಚ್ ಹತ್ರ ಹೋಗೋಣ ಅಂತ ಹೋದ್ವಿ. ಕ್ಯೂ ನೀವು ನಂಬಲ್ಲ, ಅಮಾವಾಸ್ಯೆ ಅಂತ ಹೇಳಿದ್ನಲ್ಲ, ಒಂದು 3 ಕಿಲೋಮೀಟ್ರ್ ಕ್ಯೂ ಇದೆ ದೇವಸ್ಥಾನದಲ್ಲಿ. ನಾವು ಮಕ್ಕಳನ್ನ ಹಿಡ್ಕೊಂಡು ನಾವು ಫುಲ್ಲು ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ. ಹಂಗಾಗಿ ನಾವು ನೀರಲ್ಲಿ ಆಟಾಡಬೇಕು ಅಂತಲೇ ಅರ್ಧ ಹೋಗಿದ್ವಿ ನಾವು ಮುರುಡೇಶ್ವರಕ್ಕೆ. ಬಟ್ ಅಲ್ಲೆಲ್ಲೂ ಕೂಡ ಅಲೋದಿರಲಿಲ್ಲ ಬೀಚ್ ಹತ್ರ. ಅಲ್ಲೇ ಅಂತಲ್ಲ, ನಾವು ಹೋಗಿದ್ದು ಕೊಡಚಾದ್ರಿ ಆ ಕಡೆ ಫುಲ್ ಎಲ್ಲೇ ಹೋದರೂ ವಾಟರ್ ಫಾಲ್ಸ್ ಆಗಲಿ ಏನೇ ಆಗಲಿ ಫುಲ್ಲು ಪೊಲೀಸವರೆಲ್ಲ, ಎಲ್ಲಿ ನೋಡಿದ್ರು ಪೊಲೀಸವರಿದ್ರು, ಎಲ್ಲೂ ಬಿಡ್ತಾನೆ ಇರಲಿಲ್ಲ. ಇದು ಮುರುಡೇಶ್ವರದಲ್ಲೇ. ಈ ಕಡೆ ಹಳ್ಳಿಗಳ ಕಡೆ ಅದು ಬೀಚ್ ಕಂಟಿನ್ಯೂಯೇಷನ್ ಇರುತ್ತೆ ಗೊತ್ತಾ, ಅಲ್ಲಿ ಈ ಕಡೆ ಒಂದು ಗೂಗಲ್ ಮ್ಯಾಪಾಗಿ ನಮ್ಮ ಮನೆಯಲ್ಲಿ ಸರ್ಚ್ ಮಾಡಿ ಈ ಕಡೆ ಕರ್ಕೊಂಬಂದ್ರು. ಅಲ್ಲೆಲ್ಲೂ ಫುಲ್ ಅಲೋನೇ ಇಲ್ಲ. ನಾವು ಹೋಗಿದ್ದು ನೋಡಿದ್ರೆ ನೀರಿನಾಗ ಆಟಾಡಬೇಕು ಅಂತ. ಹಂಗಾಗಿ ಇನ್ನೇನು ಮಾಡೋದು, ನಂಗಂತೂ ನಿಜ ಡಿಸಪಾಯಿಂಟ್ ಆಗೋಯ್ತು. ಹಂಗಾಗಿ ನಾವು ಇದರಲ್ಲೆಲ್ಲ ಆಟಾಡಿಕೊಂಡು ನಾವು ನೆಕ್ಸ್ಟು ಬಂದ್ವಿ ಈ ಕಡೆ. ಟೀ ಎಷ್ಟು ಹೇಳಿದ್ರು? ಎಷ್ಟು ನೀನು ಕುಡಿಯಲ್ವ ಟೀ? ಟೀ ನಿಮ್ಗೆ ಕಾಫಿನೇ ಮಾಡಿರಿ. ಅದೇ ಕಾಫಿ ನಿಂಗೆ, ಅವ್ರಿಗೊಂದು 2 3 ಮಾಡಿ ಇಸ್ಕೊಳ್ರಿ. ಅದೊಂದು ಸ್ನ್ಯಾಕ್ಸ್ ತಿನ್ನಂತ ಇಲ್ಲಿ ನಿಂತಿದ್ದಾರೆ. ಫುಲ್ ಮಳೆ. ಧೃತಿ ನೋಡಿ ಇಲ್ಲಿ ಮಲಗಿಸಿದ್ದೀನಿ, ಬ್ಯಾಗೆಲ್ಲ ಕೆಳಗಡೆ. ಎಲ್ಲರಿಗೂ ಚುರುಮುರಿ. ಟೀ ಚುರುಮುರಿ. ಎಸ್ ಫ್ರೆಂಡ್ಸ್, ಈಗ ತೂಗೋ ಸೇತುವೆ ಹತ್ರ ಬಂದಿದ್ದೀವಿ. ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಕರ್ಕಳ್ರಿ ಇವಳುನಾ. ಹಲೋ ಹತ್ತು ಚಿನ್ನಿ ಬೇಗ ಬೀಳ್ತಾಳೆ ಬೀಳ್
ಎಸ್ ಫ್ರೆಂಡ್ಸ್ ನೋಡಿ ತೂಗೋ ಸೇತುವೆ. ಬಿದ್ದು ಹೋಗಲ್ಲ, ಏನಾಗಲ್ಲ ಬಾ ಚಿನ್ನಿ. ಅಲ್ಲೋಡಲ್ಲಿ ದುಡ್ಡಿ ಬರ್ತಾ ಇಲ್ಲ, ಬಿದ್ದೋಗುತ್ತಂತದು. ಬಾ 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 ಬಾ. ಹಾಂ ಅಮ್ಮ 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 ಅಮ್ಮಮ್ಮ. ತೂತ 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 ಐತೆ, ಬಿದ್ದೋಗುತ್ತೆ ಅಂತೇಳಿ. ಜಾಸ್ತಿ ಇದೆಲ್ಲ ಮೋಸ್ಟ್ಲಿ ನೀರಿತ್ತು ಅನ್ಸುತ್ತಲ್ಲ ರೀ. ಎಸ್ ಫ್ರೆಂಡ್ಸ್, ಇಲ್ಲಿ ಒಂದು ತೂಗೋ ಸೇತುವೆ ಇದೆ ಅಂತ ಹೇಳಿದ್ರು. ಇಲ್ಲಿ ಟೀ ಕುಡಿಯೋಣ ಅಂತ ಅಲ್ಲಿ ನಿಲ್ಸಿದ್ವಿ, ರೂಟ್ ಕೇಳೋಣ ಅಂತ ನಿಲ್ಸಿದ್ದು. ಆಮೇಲೆ ಟೀ ಇದೆ, ಮಂಡಕ್ಕಿ ಇದೆ ಅಂತಂದ್ರು ಒಂದು ಅಂಕಲು. ಅದೆಲ್ಲ ತಿನ್ಕೊಂಡು ಹಾಗೆ ಈ ಕಡೆ ಇನ್ನೂ ಏನೇನು ಪ್ಲೇಸ್ಗಳಿದೆ ಸರ್ ಅಂತ ಕೇಳಿದ್ದಕ್ಕೆ ಅವ್ರು ಹಿಂಗೆ ತೂಗೋ ಸೇತುವೆ ಇದೆ, ನೋಡೋಕೆ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ ಅಂದರು. ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ, ಬಟ್ ಓಕೆ, ತೂಗ್ತಾ ಇಲ್ಲ ಅಷ್ಟೇ ಸೇತುವೆ. ಹೆಸ್ರಿಗಷ್ಟೇ ತೂಗೋ ಸೇತುವೆ, ತೂಗ್ತಾ ಇಲ್ಲ. ನೀರೆಲ್ಲ ಚೆನ್ನಾಗೈತೆ. ಲೊಕೇಶನ್ ಬೇಕಂದರೆ ಕಮೆಂಟ್ ಮಾಡಿ, ಟ್ಯಾಗ್ ಮಾಡಿರ್ತೀನಿ, ಪಿನ್ ಮಾಡಿರ್ತೀನಿ. ಹಾಂ, ದಾರನ ಕಟ್ಟಿರ್ತೀನಿ. ನಮ್ಮ ಮನೆಯವ್ರು ಹೆಂಗೆ ಹೇಳ್ತಾರೋ ಹಂಗೆ ಹೇಳ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದೆಲ್ಲ ಕಬ್ಬಣ. ಓಯ್ ಓಡೋಗ್ಬಾರ್ದು, ಈಗ ಒಂಚೂರು ಅಲ್ಲಾಡ್ತು. ಇದನ್ನ ನೋಡೋಕೆ ನಾವು ಅಲ್ಲಿಂದ ಬಂದ್ವಾ ಅನ್ನಿಸ್ತೈತೆ, ಬಟ್ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಬನ್ನಿ ತೋರಿಸ್ತೀರ ಅಲ್ಲಿ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ದಾರ ಕಟ್ಟಿದ್ರೆ ಇದ್ರ ಮೇಲೆ ಗಾಡಿ ಎಲ್ಲ ಹೋಯ್ತು ಇವಾಗ, ಟೂ ವೀಲರಲ್ಲಿ. ನಾವಲ್ಲಿ ಬರುವಾಗ ಕಾರ್ ಹತ್ರ ಅಲ್ಲಿ ಕಾಣಿಸ್ತು ನಮಗೆ, ಅದು ಮೇಲೆ ನಾವು ಮೇಲೆ ನಡೆಯೋದೇನೋ ಅಂತ ಎಕ್ಸ್ಪೆಕ್ಟೇಷನ್ ಕಂಡ್ಕೊಂಡ್ವಿ, ಬಟ್ ಅದು ಇಲ್ಲಿ ನಡೆಯೋದು. ಈ ಥರ ಇದೆ. ನಮ್ಮ ಮನೆಗೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ನೀರೆಲ್ಲ ಯಾವ ಥರ ಇದೆ ಅಂತ. ಚೆನ್ನಾಯ್ತಾ ನೀರು? ಇಲ್ಲಿ ಚೆನ್ನಾಯ್ತಾ? ಓಯ್ ಕಳ್ಳಿ ಕಳ್ಳಿ ಕಳ್ಳಿ. ಇಲ್ಲಿ ಮರ ನೋಡಿ, ಈ ಥರದ್ದು ಗಿಡ ಐತೆ. ಇದು ಏನು ಹಣ್ಣು ಅಂತ ಗೊತ್ತಿಲ್ಲ, ಇವರೆಲ್ಲ ನಾಯಿ ನೇರಳೆ ಹಣ್ಣು ಅಂತವ್ರೆ. ತೋರಿಸ್ತೀನಿ ರೀ, ಹಿಡ್ಕತ್ತ ಇದೀನ ಇರ್ರಿ ಒಂದೇ. ಈ ಥರ ಇದೆ, ಬಟ್ ಒಳಗಡೆನೂ ಎಲ್ಲ ನೇರಳೆ ಹಣ್ಣಿನ ಥರ ಸ್ಮೆಲ್ಲು ಅದೇ ಥರ ಐತೆ, ಗೊತ್ತಿಲ್ಲ ಏನು ಹಣ್ಣು ಅಂತ. ಅದಕ್ಕೆ ನಮ್ಮ ಮಾವ ಗೂಗಲ್ಗೆ ಹಾಕಿ ಸರ್ಚ್ ಮಾಡ್ತಾರೆ. ನೆಟ್ವರ್ಕ್ ಇಲ್ಲ ಫ್ರೆಂಡ್ಸ್ ಇಲ್ಲಿ. ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಹೋದೆ, ಅಲ್ಲಿತ್ತು ಅದು ಗಿಡ, ಅದೆಲ್ಲ ಗಿಡನೂ ಅದೇ. ನಾಯಿ ನಾಯಿ ನಾಯಿ, ಎಲ್ಲಿ ಹೋಗಿ ಎಲ್ಲಿಗೆ ಬಂದರೂ 10-15 ನಾಯಿ. ನೋಡಿ ಫ್ರೆಂಡ್ಸ್, ಅಲ್ಲಿ ರೂಮ್ ನೋಡೋಣ ಅಂತ ಹೋಗ್ತಾ ಇದ್ದಾರೆ. ಎಷ್ಟು ಹೇಳ್ತಾರೋ ಏನೋ ಗೊತ್ತಿಲ್ಲ. ಇಲ್ಲೇ ಅವ್ರದ್ದು ಹೋಟ್ಲೆ ಅನಿಸುತ್ತೆ, ಅಲ್ಲಿ ಕೇಳ್ಕೊಂಬರೋಣ ಅಂತ ಹೋಗಿದ್ದಾರೆ. ನೋಡುವ ಎಷ್ಟಾಗುತ್ತೆ ರೂಮ್ ಅಂತ. ನಮ್ಮ ಮಾವ ಫುಲ್ ಹಂಗೆ ಲಾಂಗ್ ಹೋಗಿದ್ದಾರೆ ನಡ್ಕೊಂಡು. ಇದೊಂಥರ ಚೆನ್ನಾಗೈತೆ, ಹಳ್ಳಿ ಥರ ಅನ್ನೋದೇ, ಫುಲ್ ಹಳ್ಳಿ ಥರನೇ. ವೆದರ್ ಎಲ್ಲ ಸೂಪರಾಗೈತೆ. ನಮ್ಮ ಕಡೆ ಆಲ್ಮೋಸ್ಟ್ ಈ ಥರನೇ ಇದೆಲ್ಲ. ಈ ವೆಜ್ ನಾನ್ ವೆಜ್ ಅನ್ನ ಹತ್ರ ಊಟನೇ ಮಾಡ್ತಾರೆ. ಬೆಳಗ್ಗೆ ಮಾಡಿ ಒಂಥರ ಅನಿಸುತ್ತೆ ಅಲ್ವಾ. 11 ಗಂಟೆ ನಾವು ತಿಂಡಿ ತಿಂದಾಗ, ಅಂದರೆ ನಾವು ಸ್ವಲ್ಪ ದೂರ ಬಂದಿದ್ರೆ ಅದು ಭಟ್ಕಳ ಅದು ಸಿಕ್ತು. ಇನ್ನೊಂದು 10-15 ನಿಮಿಷ ನಾವು ಸುಮ್ಮನೆ ಬಂದ್ಬಿಡ್ಬೇಕಿತ್ತು ಅಷ್ಟೇ. ಒಳ್ಳೊಳ್ಳೆ ಹೋಟ್ಲಿತ್ತಲ್ಲಿ. ನಾವು ನಿಜ ಅಲ್ಲಿ ಅನ್ನಿಸ್ಬಿಡ್ತು ತಿಂದು. ಅಲ್ಲಿ ಎಷ್ಟು 600 ರೂಪಾಯಿನೂ ಏನೋ ಆಗಿದ್ದು. ಆ ಫ್ರಿಜ್ಜಾಗ ಐಸ್ ಕ್ರೀಮು ಅಂತ ತೆಗಿತೀವಿ, ಫ್ರಿಜ್ಜು ತುಂಬ ಬರೀ ಫಿಶ್ ಕುಡಿಕ್ಕಿದ್ದಾರೆ. ನನಗೆ ಒಂಥರ ಇನ್ನೇನು ಮಾಡಿ ತಿಂದಿತ್ತಪ್ಪ, ಇನ್ನೇನು ಬಂದ್ವಿ ಎಲ್ಲ ಮುಗಿಸ್ಕೊಂಡು. ಅದು ನಮ್ಗೆ ಸಖತ್ತು ಹೊಟ್ಟೆ ಹಸಿತ್ತು, ಯಾರಿಗೂ ಶಕ್ತಿನೇ ಇರಲಿಲ್ಲ. ನನಗಂತೂ ಉಸಿರೇ ನಿಂತೋಗ್ಬಿಟ್ಟಿತ್ತು, ಆ ರೇಂಜಿಗೆ ಆಗೋಗಿತ್ತು. ಧೃತಿ ಅವಳ ಪಾಪ ಸುಸ್ತೇ ಆಗೋಗ್ಬಿಟ್ಟಿದ್ಲು. ಕೊಟ್ಟೂರು ಅದೊಂದು ಪ್ಲೇಸ್ ಮಿಸ್ ಆಯ್ತು ಇವತ್ತು. 5 ಗಂಟೆ ಕ್ಲೋಸು ಅಂತ ನಮಗೆ ಗೊತ್ತಿರೋರು ಹೇಳಿದ್ರು, ಬಟ್ ಅದು 4 ಗಂಟೆ ಕ್ಲೋಸ್ ಅಂತೆ. ಹಾಗಾಗಿ
ಪೋಸ್ಟ್ಪೋನ್ ನಾಳೆಗದು. ಅದಕ್ಕೆ ರೂಮ್ ನೋಡೋಣ ಅಂತ ನೋಡಿ ರೂಮ್ ಹತ್ರ ಹೋಗಿದ್ದಾರೆ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಗೊತ್ತಿಲ್ಲ ಇಲ್ಲಿ ರೂಮ್ಸ್ ಎಲ್ಲ ಎಷ್ಟೆಷ್ಟು ಕಾಸ್ಟ್ ಐತೆ ಅಂತ. ರೋಡಿಗೆ ಕಲ್ಲೇಸ ಬಾಯ್ತಾ ಗೊತ್ತಿಲ್ಲ ನೋಡ್ರಿ. ಸಾಕಾಗೈತೆ. ನಿತ್ಯ ತೇಜು ಎಲ್ಲ ಅಪ್ಪನ ಜೊತೆ ಹೋದ. ನಮ್ಮ ಮಾಮ ಅಲ್ಲೆಲ್ಲ ಹೋದ್ರು ಅಂಗಡಿ ಹತ್ರ. ಎಸ್ ಫ್ರೆಂಡ್ಸ್, ರೂಮನ್ನು ಇಲ್ಲೇ ಸೆಟ್ ಆದರೆ ನಾನು ಮತ್ತೆ ಈ ವ್ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಐತೆ ರೂಮ್ಸ್ ಅಂತೆಲ್ಲ ತೋರಿಸ್ತೀನಿ. ರೂಮ್ ಟೂರ್ ನಾನು ನಿತ್ಯ ಸೇರ್ ಮಾಡ್ತೀವಿ ರೂಮ್ ಟೂರ್. ಡನ್. ಆಮೇಲೆ ಸಿಗ್ತೀನಿ. ಬಾಯ್. Few moments later. ಅದು ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು ಫ್ರೆಂಡ್ಸ್. ಹಂಗಾಗಿ ಇಲ್ಲೇ ಇತ್ತು ಅಂತೇಳಿ ನಮ್ಮ ಮನೆಗೆ ಇಲ್ಲೇ ಬಂದು ಮಾತಾಡಿದ್ರು. ನವೀನ್ ಮಾಮನ ಇವ್ರಿನ್ನ ಏನೋ ಹುಡುಕ್ತಾ ಇದ್ದಾರೆ. ಹುಡುಕ್ಲಿ, ಬನ್ನಿ ಹೋಗೋಣ. ನಾವು ಸದ್ಯಕ್ಕೆ ಇದೊಂದು ಬ್ಯಾಗ್ ಅಷ್ಟೇ ತಗೊಂಡೇನು, ಯಾರೂ ತಗೊಂಡಿಲ್ಲ. ನೋಡೋಣ ಬನ್ನಿ. ಫ್ರೆಂಡ್ಸ್ ಈ ಥರ ಇದೆ. ನಾವು ಮನೆಯಿಂದ ಹೊರಡುವಾಗಲೇ ಪ್ಲ್ಯಾನ್ ಮಾಡಿಕೊಂಡೇ ಹೊರಟಿದ್ದು. ಯಾಕಂದರೆ ಎಲ್ಲೂ ಕೂಡ ರೂಮ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಾಗೆ ಹೋಗಿದ್ದು. ಬಟ್ ಲಾಸ್ಟ್ ಮೂಮೆಂಟಾಗಿ ರೂಮ್ ಮಾಡಲೇಬೇಕಾಯಿತು. ಬಟ್ ನಾವು ಆ ಕಡೆ ಇನ್ನೊಂದು ತೋರಿಸ್ದೆ ಗೊತ್ತಾ, ಮಾತಾಡ್ತಾ ಇದ್ದಾರೆ ಅಂತ. ಫುಲ್ಲು ಕಾಸ್ಟ್ ಇತ್ತು. ನೋಡಿ ಇಲ್ಲಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದೇನು ರೂಮು F102. ನಾನು ರೂಮ್ ಟೂರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಇದು ಎಂಟ್ರೆನ್ಸು ನೋಡಿ. ಇಲ್ಲಿ 2 ಚೇರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ವಿತ್ ವಾಟ್ರ್ ಬಾಟ್ಲು ಮತ್ತು ಡೈನಿಂಗ್ ಕೊಟ್ಟಿದ್ದಾರೆ. 2 ಚೇರ್ಸ್. ಇಲ್ಲಿ ಮಾಮೂಲು ಕಾಟ್ ಇದೆ ನೋಡಿ. ಇಲ್ಲಿ ನೋಡಿ ನನ್ನ ಮಗಳು. ಇಲ್ಲೊಂದು ಕಾಟು, ಇಲ್ಲೊಂದು ಬೀರು ಕೊಟ್ಟಿದ್ದಾರೆ. ಇಲ್ಲೆಲ್ಲ ಮಾಮೂಲು ವಾಶ್ರೂಮ್ ಇದೆ. ಇಷ್ಟಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ತಾನೇ ಊಟಕ್ಕೆ ಹೋಗೋಣ ಅಂತೇಳಿ ಇಲ್ಲಿ ಬಂದ್ವಿ ಹೋಟ್ಲ್ ಹತ್ರ. ಇವರೆಲ್ಲ ಎಗ್ ರೈಸ್ ತಗೊತೀನಿ ಅಂತಿದ್ರು. ನನಗೆ ಯಪ್ಪ ನಾನು ತಿನ್ನಲ್ಲ ಮೊಟ್ಟೆ, ಹಾಗಾಗಿ ಫ್ರೈಡ್ ರೈಸ್ ತಿನ್ನೋಣ ಅಂತ ನಾನು. ಅದು ಏನೇನು ತಿಂತಾರೋ ಗೊತ್ತಿಲ್ಲ. ರೇಂಜಿಗೆ ಬುಡದ ಬಾಯಿಗೆ ಹಾಕೊಂಡಿದ್ದೀವಿ. ಎಷ್ಟು ಪ್ಲೇಟ್ಸು ದೇವರೇ. ಅಲ್ಲಿ ಇನ್ನೂ 3 ಐತೆ ಪ್ಲೇಟ್ಸು. ನಾನು ಇನ್ನೂ ಕೈ ತೊಳೆದಿಲ್ಲ. ಅಲ್ಲಿ ಅವರು ಬಿಲ್ ಪೇ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತಾವ್ರೆ. ಮೂಗ್ನಾಗ ಸೋರ್ತಾ ಇದೆ ಅಂದರೂ ಬಿಡ್ತಾ ಇಲ್ಲ. ನಮ್ಮ ಮಾಮ ಪರೋಟ ಅಂತ ಇವಾಗ ಒಂದು ತರಿಸ್ಕೊಂಡ್ರು. ನಮ್ಗೆ ಸಾಕು. ಮಮ್ಮ ಇನ್ನೂ ಗ್ರೇವಿ ಐತೆ ಫ್ರೆಂಡ್ಸ್. ಈಗಷ್ಟೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಜೊತೆ ಐಸ್ ಕ್ರೀಮು. ಚಿನ್ನಿ ಏನು ತಿಂತಾಯಿದ್ಯಾ? ಅಚ್ಚಿಮ್. ಅವರಲ್ಲಿ ಹೋಗ್ತಾಯಿದ್ದಾರೆ. ಇನ್ನೇನು ಅಷ್ಟೇ ಇವತ್ತಿನ ಕತೆ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ನಾಳೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇನ್ನೂ ಹೇಳ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಧೃತಿ ಫ್ಯಾಷನ್ 7848 ಅಂತ ಇದೆ. ಮತ್ತು ಪೂಜಾ ಕನ್ನಡ ವ್ಲಾಗ್ಸ್ ಅಂತಲೂ ಇದೆ, ಅಥವಾ ಪೂಜಾ ಸುನಿಲ್ 7848 ಅಂತಲೂ ಇದೆ. ಯಾವುದು ಎರಡಲ್ಲೂ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ. ಟ್ರಿಪ್ಪಿಂದ ಅಪ್ಡೇಟ್ಸ್ ಆಗಲಿ ಏನಾದರೂ ಆಗಲಿ ಫಸ್ಟ್ ನಾನು ಹಾಕೋದೆ ಇನ್ಸ್ಟಾಗ್ರಾಮಲ್ಲಿ. ಎಸ್ ಫ್ರೆಂಡ್ಸ್, ನಾನು ಮತ್ತೆ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಎಸ್ ಫ್ರೆಂಡ್ಸ್, ಈಗಿನ ರೂಮಿಂದ ಹೋಗ್ತಾ ಇದ್ದೀವಿ. ಜೀಪ್ ರೆಡಿ ಇದೆ ಅಂತ ಅದ್ರ ಕಾಫಿ ಎಲ್ಲ ಕುಡ್ಕೊಂಡು ಹೋಗೋಣ ಅಂತೇಳಿ. ನೋಡಿ ಅಲ್ಲಿ ಜೀಪ್ ರೆಡಿ ಇದೆ. ಧೃತಿ ಇಲ್ಲಿ ಅದ್ರಾಗ ಧೃತಿ ಇದ್ರಾಗ ಹೋಗೋಣ, ಅದ್ರಾಗ ಬೇಡ ಅಂತ. ಒಂಚೂರು ಕಾಫಿ ಕುಡ್ಕೊಂಡು ಅಲ್ಲಾಡು. ಅದ್ರಾಗ ಹೋಗೋಣ ಅಂತಿದ್ದಲ್ಲ ಧೃತಿ. ಈ ಥರ ಐತೆ ವೆದರ್. ಚೆನ್ನಾಗಿ ನಿದ್ದೆ ಬಂತು, ಮಲಗಿದ್ವಿ. ಈಗೆಲ್ಲ ಹೆಂಗೆ ಕೊರ್ದಿದ್ದಾರೆ ಗೊತ್ತಾ ಫ್ರೆಂಡ್ಸ್ ಅಲ್ಲೆಲ್ಲ. 10 ಗಂಟೆ ಆಯ್ತಾರೆ. ಏ ಧೃತಿ
ಹೆಂಗೈತೆ ನೋಡಿ ಫ್ರೆಂಡ್ಸ್, ಈಗ ಹಳೆಯ ಕರೆದು ಪೊಲೀಸ್ನವ್ರು ಇಂಥದ್ರಾಗೆ ಅನ್ಸುತ್ತೆ ಓಡಾಡ್ತಿದ್ದೀರಿ ಹಂಗೈತೆ. ಓಯ್ ಕಳ್ಳಿ, ಏನು ಬೇಗ ಹೋಗ್ತಿದ್ಯಾ ಧೃತಿ ಇಲ್ಲಿ? ಏನು ತಿಂಡಿ ತಿಂದು ಹೋಗೋದಾ? ಇನ್ನು 7 ಗಂಟೆ. ಇಲ್ಲಿ ಧೃತಿ ಅವನಲ್ಲಿ ಕೂತಿದ್ದಾನೆ ನಿತ್ಯ, ಅವ್ರಿನ್ನೂ ಬರಲೇ ಇಲ್ಲಪ್ಪ. ನೋಡಿ ಈ ಥರ ಐತೆ ವೆದರ್, ಸೂಪರ್ ಆಗೈತೆ. ಎಷ್ಟು ಕಿಲೋಮೀಟರ್ ಆಗುತ್ತೆ? ತಿಂಡಿಗೆ ಅಂತ ಮತ್ತೆ ಇದೆ ಹೋಟ್ಲಿಗೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಚಪ್ಪಲಿ ಹಾಕೊಂಡು ಹೋಗ್ಬೇಕು. ಚಪ್ಪಲಿ ಬರೀ ಹಣ್ಣು ಜ್ಯೂಸು ಬಾಯಿಲಿ, ಈ ಥರ ಇದೆ ಫುಲ್ ಹೋಟೆಲ್. ಅವ್ರದ್ದೇ ಅನ್ಸುತ್ತಿದ್ದು, ಅದಕ್ಕೆ ಕರ್ಕೊಬಂದು ಇಲ್ಲೇ ಬಿಡ್ತಾ ಇದ್ದಾರೆ. ಬರ್ರಿ ತಿನ್ನೋಣ, ನೋಡೋಣ ಏನೇನೈತೆ ತಿಂಡಿ. ಹೋಗೇ ಹೊಳ್ತೈತೆ ಫ್ರೆಂಡ್ಸ್, ಇಡ್ಲಿ ಸೂಪರ್. ನಮ್ಗೆ ಇದೇ ಟೇಬಲ್ಲೇ ಆಗಿ ಬಂದಿತ್ತು, ಅದಕ್ಕೆ ಇದೇ ಟೇಬಲ್ಗೆ ಕೂತ್ಕೊಂತೀನಿ. ಎಸ್ ಫ್ರೆಂಡ್ಸ್, ಇದಾಗಿದ್ದು ಇವತ್ತಿನ ಒಂದು ವ್ಲಾಗ್. ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಒಂದು ಕಂಟಿನ್ಯೂಯೇಷನ್ ವ್ಲಾಗ್ ಅಂದರೆ ಕೊಡಚಾದ್ರಿಯ ಒಂದು ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ಟ್ರಿಪ್ ವ್ಲಾಗು ನೋಡಿ. ಥ್ಯಾಂಕ್ ಯು.